ಕೊಪ್ಪಳದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಉಪನಿರ್ದೇಶಕ ಶೇಖು ಚೌಹಾಣ್ ಮನೆ ಮೇಲೆ ರೇಡ್ ಅನ್ನು ಮಾಡಲಾಗಿದೆ. ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕ ಲೋಕ ಅಧಿಕಾರಿಗಳನ್ನ ಕಂಡು ಚೌಹಾಣ್ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ಕೊಪ್ಪಳದ ಎರಡೂ ಕಡೆ ದಾಳಿಯನ್ನ ನಡೆಸಿರುವಂತಹ ಲೋಕಾಯುಕ್ತ ಶೇಖು ಚೌಹಾಣ್ಗೆ ಸೇರಿದಂತ 2 ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಭಿಷೇಕ್ ಬಡಾವಣೆ, ಕೀರ್ತಿ ಕಾಲೋನಿಯಲ್ಲಿರುವಂತಹ ಮನೆಗಳು ದಾಳಿ ಮಾಡಿ ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಕೊಪ್ಪಳದ ಎರಡೂ ಕಡೆ ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಸೊ ಹೇಗಪ್ಪ ಇದು, ಹೇಗೆ ದಾಳಿ ಮಾಡಿಬಿಟ್ರು ಅಂತ. ಇವರು ಶೇಖು ಚೌಹಾಣ್ ಉಪನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಉಪನಿರ್ದೇಶಕ. ಇವ್ರ ಮೇಲೂ ಕೂಡ ಆರೋಪಗಳು ಬಂದಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ, ಒಂದು ಮಹತ್ವದ ಮಾಹಿತಿಗಳು, ದಾಖಲೆಗಳು ಏನಾದರೂ ಸಿಕ್ಕಿದೆಯಾ, ಈ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಗಾಡಿ ನೋಡಿದ್ನಲ್ಲ, ಶೇಖು ಚೌಹಾಣ್ ಅವರಿಗೆ ಸೇರಿದಂಥ 2 ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ನಗದು, ಬೆಳ್ಳಿ, ಚಿನ್ನ ಈ ಥರದ್ದೇನಾದರೂ ಸಿಕ್ಕಿದೆಯಾ ಅಥವಾ ದಾಖಲೆಗಳೇನಾದರೂ ಸಿಕ್ಕಿದೆಯಾ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಯಾಕಂದರೆ ಬಹುತೇಕವಾಗಿ ನಾವೆಲ್ಲ ಗಮನಿಸಿರ್ತೀವಿ, ಲೋಕಾಯುಕ್ತ ರೇಡ್ ಆದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕದ್ದಿಟ್ಟಿರ್ತಾರೋ, ಬಚ್ಚಿಟ್ಟಿರ್ತಾರೋ ಆ ಹಣಗಳು ಸಿಗುತ್ತೆ. ಅಪಾರ ಪ್ರಮಾಣದಲ್ಲಿ ಬೆಳ್ಳಿ, ಬಂಗಾರ ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಇವತ್ತಿನ ಈ ರೇಡ್ನಲ್ಲಿ ಯಾರ್ಯಾರ ಮನೆಯಲ್ಲಿ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಸದ್ಯಕ್ಕೆ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಮಹತ್ವವಾದಂಥ ದಾಖಲೆಗಳೇನಾದರೂ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಇವರೆಲ್ಲರ ಮೇಲೆ ಈ ಆದಾಯಕ್ಕೂ ಮೀರಿ ಆಸ್ತಿಗಳಿಗೆ, ಅವ್ರಿಗೆ ಬರೋ ಸಂಬಳ ಇಷ್ಟು, ಆದರೆ ಆಸ್ತಿ ಅಷ್ಟು, ಈ ಥರ ಇರುತ್ತಲ್ಲ. ಸೊ ಅದು ಆದಾಯ ಮೂಲ ಗೊತ್ತಾಗಬೇಕಲ್ಲ, ಹೆಂಗೆ ಆಸ್ತಿ ಮಾಡಿಕೊಂಡ್ರು, ಎಲ್ಲ ಆಸ್ತಿ ಮಾಡಿಕೊಂಡ್ರು, ಇವರ ಹಣದ ಮೂಲ ಏನು ಅಂತ ಎಲ್ಲ ಗೊತ್ತಾಗಬೇಕಲ್ಲ. ಆ ನಿಟ್ಟಿನಲ್ಲಿಯೇ ಈ ಒಂದು ರೇಡನ್ನು ಮಾಡಲಾಗಿದೆ. ಸೊ ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಗಾಡಿ ನೋಡಿದ್ನಲ್ಲ, ಗಾಡಿ ನೋಡಿದ್ನಲ್ಲ.